ಕಳೆದು ಹೋದ ಸಮಯದ ಬಗ್ಗೆ, ಕಳೆದುಕೊಂಡ ವ್ಯಕ್ತಿಗಳ ಬಗ್ಗೆ, ಅನುಭವಿಸುತ್ತಿರುವ ಸೋಲುಗಳ ಬಗ್ಗೆ ಇನ್ನು ಎಷ್ಟು ದಿನ ಅಂತ ಚಿಂತೆ ಮಾಡ್ತಾ ಬದುಕ್ತೀರಿ. ಜಾಸ್ತಿ ಚಿಂತೆ ಮಾಡುವುದಕ್ಕೆ ಹೋಗಬೇಡಿ. ಚಿಂತೆ ಚಿತೆ ಇದ್ದಂತೆ ಅದು ಜೀವನವನ್ನು ಸುಟ್ಟು ಬೂದಿ ಮಾಡುತ್ತೆ. ಮನುಷ್ಯ ಜಾಸ್ತಿ ಚಿಂತೆ ಮಾಡೋದರಿಂದ ಮಾನಸಿಕ ಹಾಗೂ ದೈಹಿಕವಾಗಿ ಸಾಕಷ್ಟು ನೋವುಗಳನ್ನು ಅನುಭವಿಸುತ್ತಾನೆ. ಅದಕ್ಕೆ ಜಾಸ್ತಿ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಕಷ್ಟ ನೋವು ಸಹಜ ಮನುಷ್ಯನ ಜೀವನದಲ್ಲಿ. ಎಲ್ಲವನ್ನು ಧೈರ್ಯದಿಂದ ಎದುರಿಸಬೇಕು. ಆಗಲ್ಲ ಅಂತ ಕೈಕಟ್ಟಿ ಕೂಡಬಾರದು. ಧೈರ್ಯ ಮಾಡಿ ಎಲ್ಲವನ್ನು ಸಾಧಿಸೋದಕ್ಕೆ ಪ್ರಯತ್ನ ಪಡಬೇಕು. ಯಾಕಂದರೆ ಪದೇ ಪದೇ ಈ ಮನುಷ್ಯನ ಜನ್ಮ ಸಿಗದು. ಅದೆಷ್ಟೋ ಪುಣ್ಯದ ಫಲದಿಂದ ಮನುಷ್ಯನ ಜನ್ಮ ಸಿಕ್ಕಿದೆ ಅಂತೆ. ಸುಮ್ಮನೆ ಚಿಂತೆ ಮಾಡಿ ಈ ಸುವರ್ಣ ಬದುಕನ್ನು ನಾಶ ಮಾಡಿಕೊಳ್ಬೇಡಿ. ಪ್ರಯತ್ನ ಪಡಿ ಕೊನೆವರೆಗೂ. ಒಳ್ಳೆಯ ಉದ್ದೇಶ ಭಾವ ನಿಮ್ಮೊಳಗೆ ಇದ್ದರೆ ಖಂಡಿತ ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಆ ಪರಮಾತ್ಮ ನೀಡೇ ನೀಡ್ತಾನೆ. ವಿಶ್ವಾಸದಿಂದ ಬದುಕುತ್ತಾ ಸಾಗಿ. ಸಾವು ನೋವುಗಳ ಬಗ್ಗೆ ಯಾವತ್ತೂ ಜಾಸ್ತಿ ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗಬೇಡಿ. ತಾತ್ಕಾಲಿಕವಾಗಿ ಇರುವಂತಹ ಈ ಮನುಷ್ಯನ ಬದುಕು ಒಂದಿಲ್ಲ ಒಂದು ದಿನ ಅಂತ್ಯಗೊಳ್ಳೋದಂತೂ ಸತ್ಯ. ಯಾವ ಮನುಷ್ಯ ಧೈರ್ಯದಿಂದ ಬದುಕ್ತಾನೋ ಆತನಿಗೆ ಯಾವ ಸೋಲು ನೋವುಗಳು ಕೂಡ ಕುಗ್ಗಿಸಲಾರರು. ಯಾಕಂದರೆ ಆತನಿಗೆ ಜೀವನದ ಮಹತ್ವ ಹಾಗೂ ಜೀವನದ ಶಕ್ತಿ ಏನು ಅಂತ ಆತ ಅನುಭವಿಸುತ್ತಾ ಬದುಕ್ತಾನೆ. ಅದಕ್ಕೆ ಯಾವುದರ ಬಗ್ಗೆನೂ ಆತ ಜಾಸ್ತಿ ತಲೆ ಕೆಡಿಸಿಕೊಳ್ಳೋದಿಲ್ಲ. ಆತನಿಗೆ ಇಷ್ಟ ಬಂದ ಕೆಲಸ ಆತ ತುಂಬಾ ವಿಶ್ವಾಸ ಹಾಗೂ ಧೈರ್ಯದಿಂದ ಮಾಡ್ತಾನೆ. ಅವರಿವರ ಬಗ್ಗೆ, ಅವರು ಆಡುವ ಮಾತುಗಳ ಬಗ್ಗೆ ಆತ ತಲೆ ಕೆಡಿಸಿಕೊಳ್ಳಲಾರ. ನಮಸ್ಕಾರ.